R5 ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ನವೆಂಬರ್ 25ರಂದು ಹೊಸಪೇಟೆಯಿಂದ ಹಗರಿಬೊಮ್ಮನಹಳ್ಳಿ ಮಾರ್ಗವಾಗಿ ಚಲಿಸುವಾಗ ವರದಾಪುರ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಬಸ್ಗಳು ಸಿಗದೇ ಇರುವುದರಿಂದ ವಿದ್ಯಾರ್ಥಿಗಳು ಬಸ್ ಅನ್ನು ತಡೆಗಟ್ಟಿ ತರಾಟೆಗೆ ತೆಗೆದುಕೊಂಡಿರುತ್ತಾರೆ. ತದನಂತರ ವಿದ್ಯಾರ್ಥಿಗಳು ಹಾಗೂ ಸಾರಿಗೆ ಸಿಬ್ಬಂದಿಗಳ ನಡುವೆ ಮಾತಿನ ಚಕಮಕಿ ವಿಕೋಪಕ್ಕೆ ತಲುಪಿ ಸಾರಿಗೆ ಸಿಬ್ಬಂದಿಗಳು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಡಿಪೋಕ್ಕೆ ತೆರಳಿ ಡಿಪೋ ಮ್ಯಾನೇಜರ್ ಆದಂತಹ ಸಂತೋಷ್ ನಾಯಕ್ ಮಾತನಾಡಿಸಿ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ಮಾತುಗಳನ್ನು ಹೇಳಿದರು. ವರದಾಪುರ ಗ್ರಾಮದ ಮುದುಗನಹಳ್ಳಿ ಕೊಟ್ರೇಶ್, ಹನುಮನಗೌಡ, ವೈ ಸೋಮಶೇಖರ್, ಬಿ ಮಂಜುನಾಥ್, ಎಂ ನಿಂಗಪ್ಪ, ರವಿಕುಮಾರ್ ತಮ್ರಹಳ್ಳಿ ಹಾಗೂ ಇನ್ನೂ ಮುಂತಾದವರು ಡಿಪೋಗೆ ತೆರಳಿ ಕನಿಷ್ಠ 200ರಿಂದ 250 ವಿದ್ಯಾರ್ಥಿಗಳು ಇದೇ ಮಾರ್ಗವಾಗಿ ದಿನಾಲೂ ಶಾಲಾ ಕಾಲೇಜುಗಳಿಗೆ ತೆರಳುತ್ತಾರೆ. ಬಸ್ಸಿನ ಅಭಾವವಿರುವುದರಿಂದ ಸಮಯಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಸ್ಗಳ ವ್ಯವಸ್ಥೆ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಡಿಪೋ ಮ್ಯಾನೇಜರ್ ಆದಂಥ ಸಂತೋಷ್ ನಾಯಕ್ ಅವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಿರುವುದಂತೆ ವರದಾಪುರ ಮಾರ್ಗವಾಗಿ ಹೆಚ್ಚಿನ ರೀತಿಗಳಲ್ಲಿ ಬಸ್ಗಳ ಅವಕಾಶವನ್ನು ಕಲ್ಪಿಸಿಕೊಡುತ್ತೇವೆ ಎಂದು ಭರವಸೆಯನ್ನು ನೀಡಿದರು. ಸಂತೋಷ್, R5 ನ್ಯೂಸ್, ವಿಜಯನಗರ. ತಮ್ಮ ಹೆಸರು ಸರ್?